ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಜ್ಯೋತಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಇವತ್ತು ರುಚಿಯಾದಂತಹ ಇಡ್ಲಿಗೆ ಹಾಗೆ ದೋಸೆಗೆ ಚಪಾತಿಗೆ ಎಲ್ಲದಕ್ಕೂ ನಿಮಗೆ ಇಷ್ಟವಾಗುವಂತಹ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ. ಹಾಗೆ ಇದು ತುಂಬ ರುಚಿಯಾಗಿರುತ್ತೆ. ಹಾಗೆ ನೀವು ಇಡ್ಲಿ ತಿಂತಾ ಇದ್ದರೆ ಮತ್ತೊಂದು ಅಂತ ತಿಂತಾ ಇರ್ತೀವಿ. ಸೇಮ್ ಹೋಟೆಲಲ್ಲಿ ಯಾವ ರೀತಿ ಸ್ಟೈಲ್ನಲ್ಲಿ ನಿಮಗೆ ಇಡ್ಲಿ ಮತ್ತು ಸಾಂಬಾರನ್ನ ಹಾಕ್ಕೊಡ್ತಾರೆ ಸೇಮ್ ಅದೇ ಥರ ಟೇಸ್ಟಲ್ಲಿ ಬರುತ್ತೆ. ಒಮ್ಮೆ ಟ್ರೈ ಮಾಡಿ. ಡೈಲಿ ಒಂದೇ ಥರ ಚಟ್ನಿ ಸಾಗು ಆ ಥರ ಮಾಡ್ಕೊಳ್ಳೋದ್ಕಿಂತ ತೆಳುಗು ಇರುತ್ತೆ, ಹಾಗೆ ಡೈಜೆಷನ್ಗೆ ಅಂತಲೂ ತುಂಬ ಚೆನ್ನಾಗಿರುತ್ತೆ. ನಾವು ಇದಕ್ಕೆ ಬೇಳೆ ಹಾಕೋದ್ರಿಂದ ಅದರಲ್ಲಿ ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ನಿಮಗೆ ದೇಹಕ್ಕೆ ಬೇಕಾಗಿರೋ ಪ್ರೋಟೀನ್ಗಳು ತುಂಬ ಸಿಗುತ್ತೆ. ಹಾಗೆ ಇದನ್ನು ಹೇಗೆ ಮಾಡೋದು ನೋಡ್ಕೊಬರೋಣ ಬನ್ನಿ. ಒಂದು ಕುಕ್ಕರ್ಗೆ ನಾನು 1 ಬೌಲಷ್ಟು ಇಲ್ಲಿ ತೊಗರಿಬೇಳೆನ ಹಾಕ್ಕೊಂಡಿದ್ದೀನಿ. ಹಾಗೆ ಅದೇ ಬೌಲಲ್ಲಿ ಅರ್ಧದಷ್ಟು ನಾವು ಹೆಸರು ಬೇಳೆನ ಹಾಕ್ಕೊಂಡಿದ್ದೀನಿ. ನೀವು ಹೆಸರು ಬೇಳೆ ಬೇಡ ಅಂದವರು ಸ್ಕಿಪ್ ಮಾಡ್ಕೋಬೋದು, ಬಟ್ ಹೆಸರು ಬೇಳೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಹಾಗೆ ಇದನ್ನು ನೀಟಾಗಿ ನಾವು ವಾಶ್ ಮಾಡ್ಕೋಬೇಕು. 1 ಟೈಮ್ ಆರ್ 2 ಟೈಮ್ ಆರೋ ನೀವು ನೀಟಾಗಿ ವಾಶ್ ಮಾಡ್ಕೋಬೇಕು. ಹಾಗೆ ಹೆಚ್ಚು ವಾಶ್ ಮಾಡೋದ್ರಿಂದ ಹೈಜೀನು ಅಷ್ಟೇ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ನೀಟಾಗಿ ವಾಶ್ ಮಾಡ್ಕೊಂಡು ಆ ನೀರನ್ನು ಸಹ ವೇಸ್ಟ್ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ನೀವು ಅದನ್ನು ಗಿಡಗಳಿಗೆ ಹಾಕ್ಬೋದು. ಗಿಡಗಳಿಗೆ ನಾವು ಡೈಲಿ ನೀರು ಹಾಕ್ತಾ ಇರ್ತೀವಿ. ಸೊ ಈ ಥರ ಅಕ್ಕಿ ತೊಳೆದ ನೀರು ಇಲ್ಲಾಂದರೆ ನಾವು ಬೇಳೆ ಕಾಳುಗಳನ್ನ ತೊಳೆದಿರೋ ನೀರನ್ನ ಹಾಕೋದ್ರಿಂದ ಅದರ ಪೋಷಕಾಂಶ ಜಾಸ್ತಿ ಆಗುತ್ತೆ. ಹಾಗೆ ಗಿಡಗಳು ಸೊಂಪಾಗಿ ಬೆಳೆಯುತ್ತೆ. ಹಾಗೆ ಇವಾಗ ಕುಕ್ಕರ್ನಾಗ ನಾನು 2 ಸಲ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಕಾಳುಗಳನ್ನ. ಹಾಗೆ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಚಿಟಿಕೆಯಷ್ಟು ಅರಿಶಿನ ಹಾಕಿ, ಹಾಗೆ ಅರ್ಧದಷ್ಟು ಈರುಳ್ಳಿ, ಹಾಗೆ 1 ಇಲ್ಲ 2 ನೀವು ಟೊಮೆಟೊನ ಯೂಸ್ ಮಾಡ್ಬೋದು. ನಿಮಗೆ ಟೊಮೆಟೊ ಬೇಡ ಅಂದರೆ ಸ್ಕಿಪ್ ಮಾಡಿ, ಬರೀ ಬೇಳೆ ಸಾಂಬಾರನ್ನು ಮಾಡ್ಕೋಬೋದು. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ನಾನು 4 ವಿಷಲಷ್ಟು ಹಾಕಿಸ್ಕೊತೀನಿ. ನೀವು 2, 3 ಆ ಥರ ನೀಟಾಗಿ ಬೇಳೆ ಬೆಂದಿರಬೇಕು, ಆ ಥರ ಮಾಡ್ಕೊಳ್ಳಿ. ಈಗ ಬೇಕಾದ ಮಸಾಲೆಗೆ ಇರಬೇಕಾದಂತಹ ಕಾಳುಗಳನ್ನ ಹುರ್ಕೊಳ್ಳೋಣ. 1 ಟೇಬಲ್ ಸ್ಪೂನಷ್ಟು ನಾನು ಕಡಲೆಬೇಳೆ, ಅರ್ಧ ಟೇಬಲ್ ಸ್ಪೂನಷ್ಟು ತೊಗರಿಬೇಳೆ ಹಾಕಿದ್ದೀನಿ, 1/4 ಚಮಚದಷ್ಟು ಮೆಂತ್ಯ, ಹಾಗೆ 2 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆ 1 ಟೇಬಲ್ ಸ್ಪೂನಷ್ಟು ಕಾಳುಮೆಣಸು, ಹಾಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ. ಇಷ್ಟನ್ನು ನೀಟಾಗಿ ಹುರ್ಕೋತಾ ಇದ್ದೀನಿ. ಹುರ್ಕೋಬೇಕಾದ್ರೆ 1 ಟೇಬಲ್ ಸ್ಪೂನಷ್ಟು ಆಯಿಲ್ನ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಈ ಮಸಾಲೆನ ನಾವು ಯಾವಾಗ್ಲೂ ಇದು ಪೌಡ್ರು ಯೂಸ್ ಮಾಡೋದಕ್ಕಿಂತ ಈ ಥರ ಮನೇಲೇ ನಾವು ಈ ಮಿಕ್ಸ್ಚರಿಂದ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ನಮಗೆ ಮಸಾಲೆ ತುಂಬ ಚೆನ್ನಾಗಿರುತ್ತೆ ಮತ್ತು ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದು ನೀಟಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೊಳ್ಳಿ. ಯಾವುದೇ ಮಸಾಲೆ ಆದರೂ ಅಷ್ಟೇ ನಾವು ಎಣ್ಣೆಲೆ ನೀಟಾಗಿ ಫ್ರೈ ಮಾಡಿದ್ರೆ ಅದ್ರ ಘಮ ಹಾಗೆ ಪರಿಮಳ ಅಂತ ಹೇಳ್ತೀವಲ್ವ, ಅದು ತುಂಬ ಚೆನ್ನಾಗಿ ಬರುತ್ತೆ. ಸೊ ನೀಟಾಗಿ ಈ ಥರ ಹುರ್ಕೊಂಡು ನಿಮಗೆ ಕ್ವಾಂಟಿಟಿ ಮೇಲೆ ನೀವು ಹಾಕಿರೋವಂಥ ಪದಾರ್ಥಗಳನ್ನ ಹೆಚ್ಚಿಸ್ಕೋಬೋದು. ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಯೂಸ್ ಮಾಡಿದ್ದೀನಿ. ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು, ಸಾಂಬಾರು ಜಾಸ್ತಿ ಬೇಕು ಅಂದಾಗ ಆ ಕ್ವಾಂಟಿಟಿನ ಸ್ವಲ್ಪವಾಗಿ ಹೆಚ್ಚು ಮಾಡ್ಕೊತಾ ಹೋಗಿ. ಈಗ ನಾನು ಸ್ವಲ್ಪ ಇದಕ್ಕೆ ಹಿಂಗನ್ನ ಆ್ಯಡ್ ಮಾಡಿ ಅದನ್ನು ಸಮೇತ ಹುರ್ಕೋತಾ ಇದ್ದೀನಿ. ಹಿಂಗೆ ಅನ್ನೋದು ಯಾವಾಗಲೂ ಡೈಜೆಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಎಲ್ಲ ಅಡುಗೆಗೆ ನೀವು ಹಿಂಗೆ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಬರೋದಿಲ್ಲ. ಹಾಗೆ ಇದನ್ನು ನೀಟಾಗಿ ಹುರ್ಕೊಂಡು ಅದು ನೀಟಾಗಿ ಫ್ರೈ ಆಗಬೇಕು. ಹಸಿ ಆದರೆ ತರಿ ಚೆನ್ನಾಗಾಗಲ್ಲ. ನಾವು ಮಸಾಲೆನೂ ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೋಬೇಕು. ನಂತರ ಈ ಮಸಾಲೆ ಫ್ರೈ ಆದಮೇಲೆ ನೋಡಿ ಈ ಥರ ಕಾಣಿಸ್ತಾ ಇದೆ. ಇದನ್ನು ಒಂದು ಮಿಕ್ಸಿ ಜಾರ್ನಿಗೆ ತೆಗೆದಿಟ್ಕೊಳ್ಳೋಣ. ಸೊ ನೀಟಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಂತರ ಇದಕ್ಕೆ ಅದೇ ಬಾಣಲಿಗೆ ನಾವು ಮತ್ತು ನಮಗೆ ಖಾರಕ್ಕೆ ಎಷ್ಟು ಬೇಕು ತಕ್ಕಷ್ಟು ನಾವು ಅದಕ್ಕೆ ಒಣಮೆಣಸಿನ್ಕಾಯಿನ ಹಾಕ್ಕೋತಾ ಇದ್ದೀನಿ. ನೀವು ಖಾರಕ್ಕೆ ಬೇಕಾದರೆ ಒಣಮೆಣಸಿನ್ಕಾಯಿ, ಹಾಗೆ ಬ್ಯಾಡಗಿ ಮತ್ತು ಗುಂಟೂರು ಅಂತ ಸಿಗುತ್ತಲ್ವ, ಸೊ ಎರಡನ್ನೂ ಯೂಸ್ ಮಾಡ್ಬೋದು ಕಲರ್ಗೆ. ಸೊ ನನಗೆ ಕಲರಿಗೆ ಬೇಡ, ಆಲ್ರೆಡಿ ನನಗೆ ಮೆಣಸಿನ್ಕಾಯಿ ತುಂಬ ಕಲರ್ ಇದೆ. ಸೊ ಹಾಗಾಗಿ ನಾನು ಅದನ್ನು ಯೂಸ್ ಮಾಡ್ತಾಯಿಲ್ಲ, ನೀವು ಬೇಕಾದರೆ ಯೂಸ್ ಮಾಡ್ಬೋದು. ಹಾಗೆ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಕರಿಬೇವು ಅಷ್ಟೇ ಹಾಕೋದ್ರಿಂದ ಇದು ಕಣ್ಣಿಗೂ ಒಳ್ಳೆಯದು, ತಂಪು, ಹಾಗೆ ಕೂದಲಿಗೂ ತಂಪು. ಹಾಗಾಗಿ ಕರಿಬೇವಿನ ಸೊಪ್ಪನ್ನ ತುಂಬ ಯೂಸ್ ಮಾಡೋದ್ರಿಂದ ನಮಗೆ ತುಂಬ ಬೆನಿಫಿಟ್ಸ್ ಇದೆ. ಇದು ಫ್ರೈ ಆದ ನಂತರ ನಾವು ಮಿಕ್ಸಿ ಜಾರ್ ತೊಗೊಂಡಿದ್ವಲ್ಲ ಅದೇ ಮಿಕ್ಸಿ ಜಾರ್ಗೆ ಇದನ್ನು ಸಮೇತ ಆ್ಯಡ್ ಮಾಡ್ಕೊಂಡು, ಹಾಗೆ ಅದೇ ಬೌಲಲ್ಲಿ 1 ಬೌಲಷ್ಟು ಕೊಬ್ಬರಿ ತುರಿನೂ ಹಾಕ್ಕೊಂಡು ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಸೊ ಇಷ್ಟು ಸ್ಮೂತ್ ಪೇಸ್ಟ್ ಆದರೆ ನಮಗೆ ಸಾಂಬಾರು ಮಾಡೋದಕ್ಕೆ ರೆಡಿ ಆಗುತ್ತೆ. ಸೊ ಈಗ ಕುಕ್ಕರ್ ವಿಷಲ್ನ ತೆಗೆದು ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಇಷ್ಟು ಸ್ಮ್ಯಾಶ್ ಆಗಿದ್ರೆ ಸಾಕು ನಿಮಗೆ. ಇದನ್ನು ಒಂದು ಸ್ಮ್ಯಾಶರಿಂದ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು.
ಹಾಗೆ ನಾನು ಹೇಳ್ದಾಗೆ ನೀವು ಟೊಮೊಟೊನ ಬೇಕಾದ್ರೆ ಬೇಡ ಅಂತ ಬಿಡ್ಬೋದು, ಇಲ್ಲ ಬೇಳೆನೂ ಸ್ಕಿಪ್ ಮಾಡ್ಬೋದು. ನಿಮಗೆ ಬೇಳೆ ಸಾಂಬಾರು ಬೇಡ ಅಂದರೆ ಬರೀ ಟೊಮೊಟೊ ಬೇಕಾದರೆ ಯೂಸ್ ಮಾಡ್ಕೊಂಡು ಈ ರೆಸಿಪಿನ ಮಾಡ್ಕೋಬೋದು. ಯಾಕಂದರೆ ನಾವು ಮನೆಯಲ್ಲೇ ಮಾಡಿರೋಂತಹ ಇಂಗ್ರೀಡಿಯೆಂಟ್ಸ್ನ ಫ್ರೈ ಮಾಡ್ಕೊಂಡು ಮಸಾಲೆ ಮಾಡ್ಕೊಂಡಿರೋದ್ರಿಂದ ನೀವು ಯಾವುದೇ ರೀತಿ ಸಾಂಬಾರು ಮಾಡಿಕೊಂಡ್ರು ತುಂಬ ಚೆನ್ನಾಗಿರುತ್ತೆ. ಸೊ ಈ ಥರ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡು ಒಂದು ಸ್ಮ್ಯಾಶರಿಂದ ನೀಟಾಗಿ ತಿರುಗಿಸ್ಕೊಳ್ಳಿ. ನಂತರ ಇದು ಸ್ಮ್ಯಾಶ್ ಆಗಿದ ನಂತರ ಒಂದು ಬಾಣಲಿ ತೊಗೊಂಡು, ಇಲ್ಲ ನೀವು ಯಾವ ಪಾತ್ರೆಯಲ್ಲಿ ಸಾಂಬಾರು ಮಾಡ್ಕೋಬೇಕು ಅಂದ್ಕೊಂಡಿರ್ತಾರೆ ಆ ಪಾತ್ರೆ ತೊಗೊಳ್ಳಿ. ಅದಕ್ಕೆ ಇವಾಗ ನಾನು ಸ್ವಲ್ಪ ಆಯಿಲ್ನ ಹಾಕೋತಾ ಇದ್ದೀನಿ. ಈ ನಂತರ ಆಯಿಲ್ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ ಸ್ವಲ್ಪ ಚಟಪಟ ಅಂತ ಆದಮೇಲೆ ಅದಕ್ಕೆ ಕರಿಬೇವಿನ ಸೊಪ್ಪು ಹಾಕೋಣ. ನೀಟಾಗಿ ಕರಿಬೇವು ಫ್ರೈ ಆದಮೇಲೆ ಅದಕ್ಕೆ ನಾನು ಜಜ್ಜಿಟ್ಕೊಂಡಿರೋ ಅಂತಹ ಬೆಳ್ಳುಳ್ಳಿನ ಹಾಕ್ಕೋತಾ ಇದ್ದೀನಿ. ನೀವು ಬೇಕಾದರೆ ಕಟ್ ಮಾಡಿ ಹಾಕ್ಕೋಬೋದು. ಹಾಗೆ 2 ಒಣಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಹಾಗೆ ಒಂದು ಅರ್ಧದಷ್ಟು ನಾನು ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋತೀನಿ. ಜಜ್ಜಿರೋ ಅಂತಹ ಬೆಳ್ಳುಳ್ಳಿ ಹಾಕೋದ್ರಿಂದ ನಮಗೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ನಾವು ಯಾವಾಗಲೂ ಅಷ್ಟೇ ಸ್ಮ್ಯಾಶ್ ಮಾಡಿರೋಂತಹ ಬೆಳ್ಳುಳ್ಳಿ, ಜಿಂಜರು ಅದನ್ನೆಲ್ಲ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಹಾಗೆ ಒಬ್ಬೊಬ್ಬರು ತುರಿದು ಸಮೇತ ಆ್ಯಡ್ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಅದ್ರ ಘಮನೇ ಮನೆಗೆಲ್ಲ ಬರ್ತಾ ಇರುತ್ತೆ, ಅಷ್ಟು ಘಮ ಅಂತ ಇರುತ್ತೆ ಬೆಳ್ಳುಳ್ಳಿದು. ಸೊ ಹಾಗಾಗಿ ನೀವು ಯಾವಾಗಲಾದ್ರು ಸಾಂಬಾರಿಗೆ ಇಲ್ಲ ಏನಕ್ಕೆ ಯೂಸ್ ಮಾಡಬೇಕಾದ್ರೂ ಸ್ವಲ್ಪ ಜಜ್ಜಿ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನಿಲ್ಲಿ ಒಂದಷ್ಟು ತೊಗೊಂಡಿದ್ದೀನಿ ಟೊಮೆಟೊನ. ಸೊ ನೀವು ಬೇಕಾದರೆ ಟೊಮೆಟೊ ಬೇಕು ಜಾಸ್ತಿ ಅನ್ನೋರು ನೀವು ಟೊಮೆಟೊನ ಆ್ಯಡ್ ಮಾಡ್ಕೊಳ್ಳಿ. ನೀಟಾಗಿ ಇದು ಅಷ್ಟೇ ಸ್ಮೂತ್ ಆಗೋ ತನಕ ನೀಟಾಗಿ ಅದನ್ನು ಫ್ರೈ ಮಾಡ್ಕೊತಾ ಹೋಗಿ. ಯಾವಾಗಲೂ ಅಷ್ಟೇ ಟೊಮೆಟೊ ನೀಟಾಗಿ ಸ್ಮೂತ್ ಆಗಬೇಕು ಅಂದರೆ ಅದಕ್ಕೆ ನಾವು ಮೊದಲು ಉಪ್ಪನ್ನ ಆ್ಯಡ್ ಮಾಡಬೇಕು. ಉಪ್ಪನ್ನ ಆ್ಯಡ್ ಮಾಡೋದ್ರಿಂದ ಅದು ಬೇಯೋದಕ್ಕೆ ತುಂಬ ಈಸಿ ಆಗುತ್ತೆ, ಅನುಕೂಲ ಆಗುತ್ತೆ. ನೀಟಾಗಿ ಅದನ್ನು ಫ್ರೈ ಮಾಡ್ಕೊತಾ ಹೋದಾಗೆ ನಿಮಗೆ ಅದು ನೀಟಾಗಿ ಸೂಪರ್ ಸ್ಮೂತಾಗಿ ಅದು ಪೇಸ್ಟ್ ಆಗ್ತಾ ಹೋಗುತ್ತೆ. ಸೊ ಇದು ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೋಬೇಕು. ನಮಗೆ ಅದು ಗೊತ್ತಾಗಬೇಕು, ನಾವು ಫ್ರೈ ಮಾಡ್ದಂಗೆ ಅದು ಸ್ಮೂತಾಗಿ ಆಗ್ತಾಯಿದ್ರೆ ನಮಗೆ ಒಗ್ಗರಣೆಲೇ ಗೊತ್ತಾಗ್ಬಿಡುತ್ತೆ ಈ ಥರ ಒಗ್ಗರಣೆ ಮಾಡ್ಕೊಂಡಾಗ. ಸೊ ನೀವು ಒಣಮೆಣಸಿನ್ಕಾಯಿ ಬೇಡ ಅಂದವರು ನೀವು ಹಸಿಮೆಣಸಿನ್ಕಾಯಿ ಒಂದಾಗಿ ಅದನ್ನು ಬೇಕಾದರೆ ಕಟ್ ಮಾಡಿ ಹಾಕ್ಕೋಬೋದು. ಸೊ ಇವಾಗ ನಾನಿಲ್ಲಿ ಮಸಾಲೆನೂ ಅಷ್ಟೇ ತೊಗೊಂಡು ಹಾಕೋತಾ ಇದ್ದೀನಿ. ಅದು ತಿಕ್ ಪೇಸ್ಟ್ ಆಗಿರೋದ್ರಿಂದ ತುಂಬ ಗಟ್ಟಿ ಇರುತ್ತೆ. ಸೊ ಕೈಯಲ್ಲಿ ತೊಗೊಂಡು ಆ್ಯಡ್ ಮಾಡ್ಕೊಳ್ಳಿ. ಸೊ ಹೀಗಾಗಿ ಮಸಾಲೆನೂ ಹಾಗೆ ಅದರ ನೀರನ್ನ ಏನಿದೆ ಕನ್ಸಿಸ್ಟೆನ್ಸಿ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ಕನ್ಸಿಸ್ಟೆನ್ಸಿಯಾಗಿ ಮೊದಲು ಗಟ್ಟಿಯಾಗಿ ನಾವು ಅದನ್ನು ಮಸಾಲೆನ ನೀಟಾಗಿ ಹದವಾಗಿ ಮಾಡ್ಕೋಬೇಕು. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಅದನ್ನು ನೋಡ್ಕೊಂಡು ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಇದು ಮಿಕ್ಸ್ ಮಾಡ್ತಾ ಆದಾಗ ಅದು ಉರಿ ನಾವು ಯಾವಾಗಲೂ ಮೀಡಿಯಮ್ ಫ್ಲೇಮಲ್ಲೇ ಇರಲಿ. ಸೊ ಅದ್ರದ್ದು ಏನು ತಿಕ್ನೆಸ್ ಇರುತ್ತೆ, ಸೊ ಹಾಗೆ ನಾವು ಹಾಕಿರೋ ಎಣ್ಣೆನೂ ಅಷ್ಟೇ ಸೈಡಲ್ಲಿ ಬಿಡ್ತಾ ಬರಬೇಕು. ಆವಾಗಲೂ ನಮಗೆ ಮಸಾಲೆ ನೀಟಾಗಿ ಬೆಂದಿದೆ ಅಂತ ಗೊತ್ತಾಗೋದು. ನೋಡಿ ಇಷ್ಟು ಕನ್ಸಿಸ್ಟೆನ್ಸಿಲಿ ನೀಟಾಗಿ ಬೆಂದರೆ ನಿಮಗೆ ಸಾಂಬಾರನ್ನ ಲಾಸ್ಟಿಗೆ ಹೆಚ್ಚು ಕುದಿಸೋವಂತಹ ಅವಶ್ಯಕತೆ ಇರಲ್ಲ. ಸೊ ಹಾಗೆ ಇವಾಗ ನಾವು ಬೇಯಿಸಿ ಸ್ಮ್ಯಾಶ್ ಮಾಡ್ಕೊಂಡಿರೋಂತಹ ಬೇಳೆನ ಹಾಗೂ ಟೊಮೆಟೊನ ಹಾಕೋತಾ ಇದ್ದೀನಿ. ನೋಡಿ ಇವಾಗ ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ. ಅದಕ್ಕೆ ನೀರು ಮೊದಲೇ ಹಾಕ್ಕೊಂಡ್ರೆ ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗಲ್ಲ. ಹಾಗೆ ನೋಡಿ ನನಗೆ ಇಷ್ಟು ಸಾಂಬಾರು ಆಗಿದೆ. ನಿಮ್ಗೆ ಇನ್ನೂ ತಿಕ್ನೆಸ್ ನಮಗೆ ಜಾಸ್ತಿ ಬೇಡ, ಸ್ವಲ್ಪ ತೆಳುಗೆ ಇರಬೇಕು ಅಂದರೆ ಬೇಕಾದರೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ನಮಗೆ ಇಷ್ಟು ಕನ್ಸಿಸ್ಟೆನ್ಸಿ ಸಾಕು. ಬೇಳೆ ಹಾಕಿರೋದ್ರಿಂದ ನಾವು ಯಾವಾಗ ಕುದಿ ಬರೆಸ್ತಾ ಇರ್ತೀವಿ ಆ ಕುದಿಯಿಂದ ನಮಗೆ ಇನ್ನೂ ಹೆಚ್ಚು ಗಟ್ಟಿ ಆಗ್ತಾ ಬರುತ್ತೆ ಸಾಂಬಾರು. ಹಾಗಾಗಿ ನೀವು ಸ್ವಲ್ಪ ತೆಳುಗೆ ಮಾಡ್ಕೊಳ್ಳಿ. ನೀಟಾಗಿ ತೆಳುಗೆ ಮಾಡಿಕೊಂಡ್ರೆ ಇಷ್ಟು ಕನ್ಸಿಸ್ಟೆನ್ಸಿಲಿ ಬಂದರೆ ನಿಮಗೆ ಸಾಂಬಾರು ತುಂಬ ಚೆನ್ನಾಗಿ ಬಂದಿರುತ್ತೆ. ನಂತರ ಸಾಂಬಾರನ್ನ ರುಚಿನ ದುಪ್ಪಟ್ಟು ಮಾಡೋದಕ್ಕೋಸ್ಕರ ನಾನೀಗ ಹುಣಸೆ ರಸನ ತೊಗೋತಾ ಇದ್ದೀನಿ. ಸೊ ನೀಟಾಗಿ ಹುಣಸೆ ರಸನ ನಾನು ಒಂದು ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ನೀಟಾಗಿ ಅದನ್ನು ತೊಳೆದಿಟ್ಕೊಂಡು ಆಮೇಲೆ ರಸನ ತೊಗೊಂಡಿದ್ದೀನಿ. ಸೊ ಇದನ್ನು ಸಹ ನಾನು ಸಾಂಬಾರಿಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನಮಗೆ ಹುಳಿನೂ ಅಷ್ಟೇ ನೀವು ಟೇಸ್ಟ್ ನೋಡ್ಕೊಂಡು ಎಷ್ಟು ಹುಳಿ ಬೇಕು, ನಿಮಗೆ ಹುಳಿ ತಿನ್ನಲ್ಲ ಅನ್ನೋರು ತುಂಬ ಜನ ಇರ್ತಾರೆ. ಸೊ ಹಾಗಾಗಿ ಎಷ್ಟು ಬೇಕೋ ಅಷ್ಟು ನಿಮಗೆ ರುಚಿಗೆ ತಕ್ಕಷ್ಟು ಹಾಕೋಬೋದು. ನಂತರ ಇಲ್ಲಿ ನಾನು ಸ್ವಲ್ಪ ಬೆಲ್ಲ ತಗೋತಾ ಇದ್ದೀನಿ. ಯಾವಾಗಲೂ ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲ ಇದ್ರೇ ಅಲ್ವಾ ಸಾಂಬಾರು ಚೆನ್ನಾಗಿರುತ್ತೆ. ಸೊ ಈ ತಿಳಿ ಸಾಂಬಾರು, ಇಡ್ಲಿ ಸಾಂಬಾರು ಅಂದರೆ ನಿಮಗೆ ಸಿಹಿನೂ ಸ್ವಲ್ಪ ಮುಖ್ಯ ಆಗುತ್ತೆ. ಸೊ ಹುಳಿ ಜೊತೆಗೆ ಸ್ವಲ್ಪ ಸಿಹಿಗೋಸ್ಕರ ನಾನು ಸ್ವಲ್ಪ ಬೆಲ್ಲನ ತೊಗೊಂಡಿದ್ದೀನಿ. ಸೊ ನೋಡಿ ಇಷ್ಟು ಕುದಿ ಬರ್ತಾ ಇದೆ. ಇವಾಗ
ಈ ಕುದಿ ಬರ್ತಿದೆ, ತುಂಬ ಘಮ ಘಮ ಅಂತ ಇದೆ ಸಾಂಬಾರಂತೂ. ಇಡ್ಲಿಗಂತೂ ಸೂಪರ್ ಕಾಂಬಿನೇಷನ್ ಇದು ಸಾಂಬಾರು. ಸೊ ನಾವು ಹೋಟೆಲಲ್ಲಿ ತಿಂತಾ ಇರ್ತೀವಿ, ಅದ್ರ ರುಚಿನೇ ಬೇರೆ ಥರ ಇರುತ್ತೆ. ಸೊ ಹಾಗಾಗಿ ನಾವು ಮನೆಯಲ್ಲೇ ಮಾಡ್ಕೊಂಡು ಅದೇ ರುಚಿನ ಹೇಗೆ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಹಾಗೆ ಈಗ ಇದಕ್ಕೆ ಹೆಚ್ಚಿರುವಂತಹ ಕೊತ್ತಂಬರಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಕೊತ್ತಂಬರಿನೂ ಅಷ್ಟೇ ಹೆಚ್ಚಾಗಿ ಹಾಕೋದ್ರಿಂದ ನಮಗೆ ಟೇಸ್ಟು ಘಮ ಎರಡೂ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದು ಸ್ವಲ್ಪ ಒಂದು 5 ಮಿನಿಟ್ಸ್ ಅಷ್ಟು ಕುದಿಸೋಣ. ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡ್ಕೊಂಡಿದ್ದೀನಿ. ನೋಡಿ ಇಷ್ಟು ಕನ್ಸಿಸ್ಟೆನ್ಸಿಲಿ ಈಗ ಓಪನ್ ಮಾಡಿದಾಗ ಇಷ್ಟು ನೀಟಾಗಿ ಬೆಂದಿದ್ರೆ ನಿಮಗೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ನೋಡಿ ಆ ಸೈಡಲ್ಲಿ ನಾವು ನೋಡ್ತಿರೋ ಹಾಗೆ ಅದು ಎಲ್ಲ ಕಾಯಿ ಹಾಕಿರ್ತೀವಲ್ವ, ಸೊ ಅದ್ರದ್ದು ಸೈಡ್ಸ್ ಬಂದಿರೋದು. ಸೊ ಇಷ್ಟು ನೀಟಾಗಿ ಬೇಯಿಸ್ಕೊಂಡ್ರೆ ಸಾಂಬಾರಲ್ಲಿ ನಿಮ್ಗೆ ಯಾವುದೇ ಥರ ತೇಗು ಹುಳಿ ತೇಗು ಆ ಥರ ಯಾವುದೂ ಬರೋಲ್ಲ. ಅದಕ್ಕೋಸ್ಕರ ಸಾಂಬಾರನ್ನ ನೀಟಾಗಿ ಕುದಿಸ್ಕೊಳ್ಳಿ. ಇವಾಗ ಇಡ್ಲಿಗೆ ಸಾಂಬಾರು ರೆಡಿಯಾಗಿದೆ. ಸೊ 1-2 ಇಡ್ಲಿ ತಿನ್ನೋರು ಸಮೇತ 3, 4, 5, 6 ಆ ಥರ ನೀವು ಚಪ್ಪರಿಸ್ಕೊಂಡು ತಿಂತೀರ ಇಡ್ಲಿನ. ಅಷ್ಟು ಟೇಸ್ಟಿಯಾಗಿ ರುಚಿಯಾಗಿರುತ್ತೆ. ಸೊ ಒಂದ್ಸರಿ ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ. ನಾನಿವಾಗ ಹಾಕಿರೋ ಇಡ್ಲಿ ಸಮೇತನೂ ತುಂಬ ಸೂಪರ್ ಸಾಫ್ಟಾಗಿ ಇಡ್ಲಿ ಮಾಡಿದ್ದೀನಿ. ಸೊ ಇಡ್ಲಿ ರೆಸಿಪಿನೂ ನೆಕ್ಸ್ಟ್ಗೆ ಲಾಗಲ್ಲಿ ಆ್ಯಡ್ ಮಾಡ್ತೀನಿ. ಇಡ್ಲಿನ ಯಾವ ರೀತಿ ಮಾಡ್ಕೋಬೋದು. ಹಾಗೆ ಇವತ್ತಿನ ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕು ಹಾಗೆ ಶೇರು ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ವೀಡಿಯೋಗಳಿಗೆ ಜ್ಯೋತಿ ಕನ್ನಡ ಲಾಗ್ಸ್ನ ನೀವು ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಹೆಚ್ಚು ನಮಗೆ ಸಪೋರ್ಟ್ ಮಾಡ್ತಾಯಿರೋ ಹಾಗೆ ಸಪೋರ್ಟ್ ಮಾಡ್ತಾಯಿದ್ರೆ ಇನ್ನೂ ಹೆಚ್ಚಿನ ರೆಸಿಪಿಗಳನ್ನ ತೋರಿಸ್ಕೊಡ್ಬೋದು. ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಫಾರ್ ದ ವಾಚಿಂಗ್.